ಗುಡ್ ಮಾರ್ನಿಂಗ್. ಅಯ್ಯೋ ನೀವ್ಯಾಕೆ ತರಕ್ಕೆ ಹೋದ್ರಿ ಒಳ್ಳೆ ಹೆಂಗಸರ್ ಥರ? ಯಾಕೆ ಗಂಡಸರು ಕಾಫಿ ತರಬಾರ್ದಾ? ನಮ್ಮನೇಲಿ ಇದೆಲ್ಲ ಹೆಂಗಸರ್ ಕೆಲಸ. ಹಾಗಿದ್ರೆ ಗಂಡಸರು ಕೆಲಸ? ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಅದ್ ಮಾಡು ಇದ್ ಮಾಡು ಅಂತ ಜಬರ್ದಸ್ತ್ ಮಾಡೋದು. ಈಗ ನಮ್ಮ ಅಮ್ಮ ಚಿಕ್ಕಮ್ಮನೇ ನೋಡಿ, ಗಂಡ ಹೇಳಿದ್ದನ್ನ ಕಮ್ಮಕ್ ಕಿಮ್ಮಕ್ ಅಂತ ಮಾಡ್ತಾರೆ. ಬೈದ್ರೆ ಬೈಸ್ಕೊಂಡು, ಹೊಡೆದ್ರೆ ಹೊಡ್ಸ್ಕೊಂಡು ಸುಮ್ಮನಿರ್ತಾರೆ. ಹೇ, ಇಟ್ಸ್ ಓಕೆ. ಯಾಕೆ ಸೆಂಟಿ ಆಗ್ತಿದ್ದೀರಾ? ಸಾರಿ, ಅದೇನೋ ಮಾತು ಬಂದ್ಬಿಡ್ತು. ನಾನು ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲ ವೈಮಿ ಹೇಳ್ಬೇಕು, ಒಂದೂ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ಇಂಥ ಮೇಲ್ ಡಾಮಿನೇಟಿಂಗ್ ಫ್ಯಾಮಿಲಿನಲ್ಲಿ ಅಳಿಯಾಗಿದ್ದಕ್ಕೆ ಖುಷಿ ಪಡಬೇಕಾ, ಇಲ್ಲ ನಿಮ್ಮ ಅಪ್ಪ ಚಿಕ್ಕಪ್ಪ ನೋಡಿ ಹೆದರ್ಬೇಕಾ, ಒಂದೂ ಗೊತ್ತಾಗ್ತಿಲ್ಲ. ನಿಮ್ಮನ್ನು ಯಾರು ಹೆದರ್ಸಲ್ಲ ಬಿಡಿ. ಅಂದರೆ ಒಂದು ರೇಂಜಿಗೆ ನಾನು ಸೇಫ್, ನಿಮ್ಮ ಮೇಲೂ ನಾನು ಕೂಗಾಡಲ್ಲ. ಅಂದರೆ ನೀವು ಆರಾಮಾಗಿರ್ಬೋದು ಬಿಡಿ. ಹಾಂ, ಅಂದಾಗೆ ನಿಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು, ನೀವು ಎದ್ದು ಕೂಡಲೇ ಕಾಲ್ ಮಾಡಿಸ್ತೀನಿ ಅಂದೆ. ಹೌದಾ, ಸರಿ, ನಾನು ಆಮೇಲೆ ಮಾಡ್ತೀನಿ. ಮನೀಶ್ ಮನೀಶ್ ಮನೇಲೆಲ್ಲ ಕರಿತಾ ಇದ್ದಾರೆ, ಪ್ರೆಸೆಂಟೇಷನ್ ಓಪನ್ ಮಾಡಬೇಕು. ನೀನು ಬೇಕು ಕುಡ್ದು ಬಂದ್ಬಿಡು. ಹಲೋ, ನಂಗೆ ನಿನ್ನೆ ತಾನೇ ಮದುವೆ ಆಗಿದೆ, ಆಗ್ಲೇ ಫೋನ್ ಮಾಡ್ತಾ ಇದ್ದೀರಲ್ಲ. ದಿವ್ಯಾ, ಬೇಗ ಬಾ, ವೇಟಿಂಗ್. ನನ್ನ ಮನೇಲಿ ಕರಿತಾ ಇದ್ದಾರೆ, ನಂಗೆ ಮಾತಾಡೋಕ್ಕಾಗಲ್ಲ. ನಂಗೆ ಫೋನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ರು ಬಂದಾಯ್ತಲ್ಲ, ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ. ಇಲ್ಲಿ ನೋಡಿ, ಯಶವಂತಪುರ ಅಂಕಲ್ ಕೊಟ್ಟಿದ್ ಸೀರೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ನೋಡು. ಇದ್ಯಾರು ಕೊಟ್ಟಿದ್ ಗಿಫ್ಟು? ಇದ್ ನೀವೇ ಅಲ್ವೇನ್ರಿ ಕೊಟ್ಟಿದ್ದು? ನಮ್ ಕೃಷ್ಣ ಇದುವರೆಗೂ ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ ನಾನು ನೋಡೇ ಇಲ್ಲ. ನಮ್ ದಿವ್ಯಾಗಲ್ವಾ, ಇವಳಿಗಲ್ದೆ ಮತ್ತೆ ಯಾರಿಗೆ ಕೊಡಕ್ಕಾಗತ್ತೆ? ನಿನಗೆ ಅಭಿಮಾನಿ ಬಳಗ ತುಂಬಾನೇ ಇರೋ ಹಾಗಿದೆ. ಸಾರಿ, ಕೆಲವು ಕೆಟ್ಟ ಹುಳಗಳು ಸುಮ್ಮನೆ ಕಾಟ ಕೊಡೋಕ್ಕಿಂತಲೇ ಹುಟ್ಟಿರ್ತವೆ. ಫ್ರೆಂಡ್ಸಾ? ಇಲ್ಲಪ್ಪ, ನನ್ನ ಫ್ರೆಂಡ್ಸ್ಗಳೆಲ್ಲ ಈ ಥರ ಅಲ್ಲ, ತುಂಬ ಒಳ್ಳೆಯವರು. ಓ, ಒಳ್ಳೆಯವ್ರಂದ್ರೆ ಈ ಸ್ವೀಟ್ನಲ್ಲಿ ಬೇದಿ ಮಾತ್ರೆ ಹಾಕೋದು, ಈ ಕೂಲ್ ಡ್ರಿಂಕ್ಸ್ನಲ್ಲಿ ಹಾಟ್ ಡ್ರಿಂಕ್ಸ್ ಮಿಕ್ಸ್ ಮಾಡೋದು, ಇಲ್ಲ ಇದೆಲ್ಲ ಒಳ್ಳೆತನನಾ? ನಮ್ಮ ಕಡೆ ಇದನ್ನೇ ಒಳ್ಳೆತನ ಅನ್ನೋದು. ಇಲ್ಲಾಂದ್ರೆ ಉಪ್ಪು ಹುಳಿ ಖಾರ ಇಲ್ದ್ರೂ ಸಪ್ಪೆ ನನ್ನ ಮಗ ಅಂತಾರೆ. ಸಪ್ಪೆ ಆದ್ರೂ ಪರವಾಗಿಲ್ಲ, ಯಾರಿಗೂ ತೊಂದರೆ ಮಾಡದಿದ್ರೆ ಸಾಕು ಅಷ್ಟೇ. ಹಲೋ, ಈಗ ತಾನೇ ನಮ್ಮ ಲೈಫಲ್ಲಿ ಹೊಸ ಚಾಪ್ಟರ್ ಶುರು ಆಗ್ತಿದೆ. ಝೂಮ್ ಆಗಿರ್ಬೇಕು. ನೀನ್ ನೋಡಿದ್ರೆ ಒಳ್ಳೆ ಸಂಸಾರನೇ ಸಾಕು ಅನ್ನೋ ಹಾಗಿದ್ಯಾ. ರೀ ಮೇಡಮ್, ನಾಳೆ ಹನಿಮೂನ್ ಹೋಗ್ತಾ ಇದೀವಿ, ಗೊತ್ತು ತಾನೆ? ಸ್ವಲ್ಪ ಮೂಡಿಗೆ ಬನ್ರಿ. ಸೂಪರ್, ಇದೇ ಮೂಡನ್ನ ಮೇಂಟೈನ್ ಮಾಡಬೇಕು. ದಿವ್ಯಾ ದಿವ್ಯಾ ಏ ದಿವ್ಯಾ, ದಿವ್ಯಾ,
ಚೆನ್ನಾಗಿದೆಯಲ್ಲ ಜಾಗ? ಚೆನ್ನಾಗಿದೆ. ಲಗೇಜು ಅವ್ರು ತರ್ತಾರೆ. ಸರಿ. ಯಾಕೆ ದಿವ್ಯಾ ಫೋನ್ ಕಟ್ ಮಾಡಿದೆ? ಯಾರೋ ಫ್ರೆಂಡ್ಸ್ ಫೋನ್ ಮಾಡಿರ್ಬೇಕು ವಿಶ್ ಮಾಡಕ್ಕೆ. ನೀನು ಕಟ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ. ಅವರೆಲ್ಲ ಫ್ರೆಂಡ್ಸೇ ಅಲ್ಲ. ಅವ್ರ ಮನಸ್ಸು ಸರಿ ಇರಲ್ಲ. ಹೊಟ್ಟೆ ಉರಿ ಅವ್ರಿಗೆಲ್ಲ. ನಿನಗೆ ಸಿಕ್ಕಿರೋಂಥ ಗಂಡ ಸಿಕ್ಕಿರಲ್ಲ ನೋಡು, ಅದಕ್ಕೆ ಹೊಟ್ಟೆ ಹೊರ್ಕೊಂಡಿರ್ತಾರೆ ಅವರು ಅಲ್ವಾ? ಹೊಟ್ಟೆ ಉರ್ಕೊಳ್ಳೋರು ಎಲ್ಲದಕ್ಕೂ ಉರ್ಗ್ ಬೀಳ್ತಾರೆ. ಅದಕ್ಕೆ ಕಾರಣ ಬೇಕು ಅಷ್ಟೇ. ಅದಕ್ಕೆ ಯಾಕೆ ಮೂಡ್ ಆಫ್ ಮಾಡ್ಕೊಂತೀಯ? ಹನಿಮೂನಿಗೆ ಬಂದಿದ್ದೀವಿ, ಒಳ್ಳೆ ಮೂಡಿಗೆ ಬಾ. ಯಾಕೆ ದಿವ್ಯಾ, ಏನಾಯ್ತು? ನಾವಿವಾಗ ಗಂಡ ಹೆಂಡ್ತಿ, ಆಫಿಷಿಯಲ್ ಆಗಿ ಲೈಸೆನ್ಸ್ ಸಿಕ್ಕಿದೆ. ಏನೂ ಇಲ್ಲ. ಕಮಾನ್, ನಾವಿಬ್ರು ಹನಿಮೂನಿಗೆ ಬಂದಿರೋದು, ತೀರ್ಥಯಾತ್ರೆಗಲ್ಲ. ಈ ಟೈಮಲ್ಲಿ ಖುಷಿಯಾಗಿರ್ಬೇಕು. ನೀನ್ ಯಾಕೆ ಹೀಗಿದ್ಯಾ ನೋಡು, ಎಷ್ಟು ರೊಮ್ಯಾಂಟಿಕ್ ಆಗಿದೆ. ಸಾರಿ, ಸ್ವಲ್ಪ ಹುಷಾರಿಲ್ಲ. ದಿವ್ಯಾ, ಸಾರಿ, ಏನೋ ಕೆಟ್ಟ ಕನಸು. ಇಟ್ಸ್ ಓಕೆ. ಡಿಸ್ಟರ್ಬ್ ಆಗಿದೆ ಅಂತ ಕಾಣುತ್ತೆ, ನೀನು ಮಲ್ಕೋ. ಏನಪ್ಪ ಮದ್ವೆ ಗಂಡು ಹೇಗಿತ್ತು ಹನಿಮೂನು? ಚೆನ್ನಾಗೇ ಇತ್ತು. ಏನೋ ಮನೀಷಾ, ಒಂದೇ ತಾನೇ ಮದ್ವೆ ಆಗಿರೋದು. ಯಾಕರ ಈಗೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ? ಮತ್ತೆ ಇನ್ನೇನು, ಹನಿಮೂನ್ ಹೇಗಿತ್ತು ಅಂದ್ರೆ ವಾವ್ ಸೂಪರ್ ಆಗಿತ್ತು ಅಂತ ಹೇಳ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ನೀನ್ ನೋಡಿದ್ರೆ ಒಳ್ಳೆ ಸಿನಿಮಾ ನೋಡಿ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ, ಆ ತರ ರೆಸ್ಪಾಂಡ್ ಮಾಡ್ತಿದೀಯ. ಹೌದಪ್ಪ, ಹಾಗಾಯ್ತು ಹೀಗಾಯ್ತು ಅಂತ ಬಿಲ್ಡಪ್ ಕೊಟ್ಟು ಹೇಳಿದ್ರೆ ನಿಮಗೆ ಚೆನ್ನಾಗಿರುತ್ತಲ್ವಾ? ಯಾಕ್ರೋ, ನಮ್ಮ ಕಷ್ಟ ನಮಗೆ. ಯಾಕೋ ನೀನ್ ಅನ್ಕೊಂಡಿದ್ ಕಾರ್ಯಗಳೆಲ್ಲ ನೀನ್ ಅನ್ಕೊಂಡಂಗ ಆಗ್ಲಿಲ್ವಾ? ಹಾಗಲ್ಲ ಮಗ, ಈ ಹುಡುಗಿರ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ವಾ? ಅವ್ರೊಂಥರ ಈ ಬಾವಿಲಿರೋ ಕಪ್ಪೆಗಳ ಥರ ಓಪನ್ ಅಪ್ಪೇ ಆಗಲ್ಲ ಕಣ. ಅಯ್ಯೋ ನಿನ್ನ ಸಲ್ಗ ಕಬ್ಬಿನ ಗದ್ದೆಗ್ ನುಗ್ಗೋ ಆಗ ನುಗ್ಗಿರ್ತೀಯ, ಪಾಪ ಅವಳು ಭಯ ಪಡ್ಕೊಂಡಿರ್ತಾಳೆ. ನೋಡು, ಇಂಥದ್ನೆಲ್ಲ ನಿಧಾನವಾಗಿ ಹ್ಯಾಂಡ್ಲ್ ಮಾಡ್ಬೇಕು. ಒಳ್ಳೆ ಬರಗಾಲದಲ್ಲಿ ನೀರ್ ಕಂಡರ ತರ ಆಡ್ಬಾರ್ದು. ಹಾಗಲ್ಲ ಕಣ, ನನಗೆ ಹೇಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವಳಿಗಿಂತ ಇವನೇ ಜಾಸ್ತಿ ಟೆನ್ಷನ್ ಆಗಿರೋ ಆಗಿದೆ. ಮೊದ್ಲು ಇವನಿಗೆ ರಿಲ್ಯಾಕ್ಸ್ ಮಾಡ್ಬೇಕು. ನಡ್ರು ಹೋಗೋಣ, ಅಣ್ಣನ ಫುಲ್ ರಿಲ್ಯಾಕ್ಸ್ ಮಾಡಿಸಿ ಕಳ್ಸೋಣ. ಹುಡ್ಕೊಂಡೋದ್ರೆ ಹತ್ರಕ್ಕೂ ಸೇರ್ಸಲ್ಲ. ಊರಲ್ಲಂತೂ ಏನು ವರ್ಕೌಟ್ ಆಗಿ, ಇಲ್ಲಿ ನಿನ್ ಜೊತೆ ಪಬ್ಬು ಕ್ಲಬ್ ಅಂತ ಸೂತ್ರ ನನಗೆ ಬರಗಾಲನೆ. ಏನೋ ಊರಲ್ಲಿ ಏನೂ ಆಗಿಲ್ವಾ? ಯಾಕೋ? ಅದೇ ಹೇಳದ್ನಲ್ಲೋ, ಯಾವ್ದೋ ಯೋಚನೆಯಲ್ಲಿ ಇರ್ತಾಳೆ, ಇದ್ದಕ್ಕಿದ್ದಾಗೆ ಹೆದರ್ಕೊಂಡ್ಬಿಡ್ತಾಳೆ. ನನಗೆ ಏನಂತಾನೆ ಅರ್ಥ ಆಗ್ತಿಲ್ಲ. ಮೊದಲು ಅವಳು ಮೊಬೈಲ್ ಡಿಸ್ಕನೆಕ್ಟ್ ಮಾಡಿಸ್ಬೇಕು. ರಿಂಗ್ ಆದ್ರೆ ಹೆದರ್ಕೋತಾಳೆ. ಏನೋ ಮೈ ಮೇಲೆಲ್ಲ ಸಾಲ ಇರೋ ಹಾಗೆ. ಲೂಸ್ ತರ ಆಡ್ಬೇಡ. ಚಿಕ್ಕ ವಯಸ್ಸಲ್ಲಿ ಸಾಲ ಮಾಡೋಂಥದ್ದು ಏನಾಗಿರುತ್ತೆ? ಈ ವಯಸ್ಸಲ್ಲಿ ಸಾಲ ಟೆನ್ಷನ್ ಇರಲ್ಲ ಅಂತಾನ? ಅಂದ್ರೆ ಬೇರೆ ಟೆನ್ಷನ್ ಇರ್ಬೋದಲ್ವಾ? ಏನೋ ನೀನ್ ಹೇಳ್ತಾ ಇರೋದು? ನೇರವಾಗಿ ಮಾತಾಡು. ಮದ್ವೆಗಿಂತ ಮುಂಚೆ ಏನಾದ್ರೂ ಅಫೇರ್ ಇದೆ ಅಂತನ? ಇರ್ಬೋದಲ್ವಾ? ಇಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ? ನೋಡೋ, ಒಂದು ಕ್ಲಿಯರ್ ಮಾಡು. ನೀನು ಒಪ್ಪಿ ಮದ್ವೆ ಆಗಿದ್ಯಾ, ನಿನಗ್ ಪಾಸ್ಟ್ ಇರೋ ತರ ಅವ್ರಿಗೂ ಪಾಸ್ಟ್ ಇರ್ಬೋದು. ಆ ಪಾಸ್ಟ್ ಅಲ್ಲಿ ಯಾರೋ ಇದ್ದ ಅಂತಾನೆ ಇಡ್ಕೊ. ಹೆಂಡ್ತಿನ್ ಬಿಟ್ಬಿಡ್ತೀಯಾ? ಲೇ ಪೆದ್ದ, ತಿಳ್ಕೊ, ಹಳೆದನ್ನ ಕೆತ್ಕೋಕ್ ಹೋಗ್ಬೇಡ. ಅಲ್ವೋ, ಇನ್ನು ಮದ್ವೆ ಆಗಿ 10 ದಿನನೂ ಆಗಿಲ್ಲ, ಆಗ್ಲೇ ಈ ತರ ಮಾತಾಡ್ತಿದೀಯಾ? ನೋಡು, ಒಂದ್ ಯೋಚನೆ ಮಾಡು. ಅವಳು ಹುಟ್ಟಿದ ಮನೆನ, ಅವಳ ತಂದೆನ ತಾಯಿನ ಬಿಟ್ಟು ಬಂದಿರ್ತಾಳೆ. ನೋಡು, ಅವಳು ಮೊದ್ಲು ನಿಂಗೆ ನಿನ್ ಮೆಂಟಾಲಿಟಿಗೆ ಫಸ್ಟ್ ಅಡ್ಜಸ್ಟ್ ಆಗ್ಬೇಕು.
ಅವಳಿಗಿದು ಹೊಸ ಜಾಗ, ಹೊಸ ಪರಿವಾರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟೈಮ್ ಆಗುತ್ತೆ. ಇನ್ನೊಂದು ಗೊತ್ತಾ, ಮದುವೆ ಆದ ಹೊಸದ್ರಲ್ಲಿ ಹೆಂಗಸರಿಗೆ ಹಾರ್ಮೋನಿಕ್ಸ್ ಚೇಂಜ್ ಆಗುತ್ತೆ, ಆಗ ಮೆಂಟಲ್ ಡಿಸ್ಟರ್ಬ್ ಆಗ್ತಾರೆ. ಅದೇ ನಮ್ ಸತೀಶಿನ ಹೆಂಡತಿಗಾಗಿರ್ಲಿಲ್ವಾ ಹಂಗೆ. ಅದೇ ಈಗ ನೋಡು, ಎರಡೆರಡು ಮಕ್ಕಳಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಸೊ ರಿಲ್ಯಾಕ್ಸ್. ಓಕೆ ಅಪ್ಪ, ನನ್ನ ಮಕ್ಕಳ ಬಿಟ್ರೆ ಈ ವಿಷಯದಲ್ಲಿ PhD ಮಾಡಿಸ್ಬಿಡ್ತೀರ ನೀವು. ನಡಿ ಲೇಟ್ ಆಯ್ತು. ಮದುವೆ ಆದ ಹೊಸದ್ರಲ್ಲಿ ಇರಬೇಕಾದ ಉತ್ಸಾಹ, ಆ ಲವ್ಲವ್ಕೆ, ನಗು, ಸಂತೋಷ ಅದು ಯಾವುದೋ ದಿವ್ಯಾಳಲ್ಲಿ ಕಾಣ್ತಾನೆ ಇರಲಿಲ್ಲ. ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ದಾಳೆ ಅಂತ ಅನಿಸ್ತಾ ಇತ್ತು. ಅದು ಈ ವಯಸ್ಸಲ್ಲಿ, ಇಂಥ ಸಂದರ್ಭದಲ್ಲಿ ಉಲ್ಲಾಸ ಉತ್ಸಾಹದಲ್ಲಿ ಯಾಕಿರಲಿಲ್ಲ? ಮಾನಸಿಕ ತೊಂದರೆನಾ? ಅವಳಿಗೆ ನಿಜವಾಗ್ಲೂ ಏನಾಗಿತ್ತು? ಅವಳಿಗೆ ಮದುವೆ ಇಷ್ಟ ಇರಲಿಲ್ವಾ? ಇದು ಬಲವಂತದ ಮದುವೆನಾ ಅಥವಾ ಬೇರೆ ಏನಾದರೂ ಸಂಬಂಧ ಇತ್ತಾ? ನೀವಾ? ನಂಗೆ ಭಯನೇ ಆಗೋಯ್ತು. ಯಾರ್ದು ಫೋನು? ನನ್ನ ಫ್ರೆಂಡು, ಅವಳಿಗೂ ಮದುವೆ ಫಿಕ್ಸ್ ಆಯ್ತಂತೆ. ನಿಮ್ಮ ಫ್ರೆಂಡಿಗೆ ಮದುವೆ ಫಿಕ್ಸ್ ಆದರೆ ನೀನು ಯಾಕೆ ಟೆನ್ಷನಲ್ಲಿದ್ಯಾ? ಇಲ್ಲಪ್ಪ, ನನಗೇನು ಟೆನ್ಷನ್ ಇಲ್ವಲ್ಲ. ನೀನು ಟೆನ್ಷನ್ ಇಲ್ಲ ಅಂತಿದ್ದೆ ಅಷ್ಟೇ, ಆದರೆ ನಿನ್ನ ಮುಖದಲ್ಲಿ ಗಾಬರಿ ಎದ್ದು ಕಾಣಿಸ್ತಾ ಇದೆ. ಹಾಗೇನಿಲ್ಲ, ನೀವು ಬಂದಿದ್ದು ನಂಗೆ ಗೊತ್ತಾಗಲಿಲ್ಲ. ತಟ್ಟಂತ ಬಂದ್ರಲ್ಲ, ಅದಕ್ಕೆ ಒಂದು ಸೆಕೆಂಡ್ ಭಯ ಆಗೋಯ್ತು. ಅಲ್ಲ, ನಮ್ಮನೇಲಿ ನಾನು ಬಿಟ್ಟರೆ ಬೇರೆ ಯಾರು ಬರ್ತಾರೆ ಹೇಳು? ಬೇರೆ ಯಾರೂ ಬರಲ್ಲ, ಆದರೂ ನೀವು ಈ ಥರ ಬರ್ತೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಭಯ ಆಗಲ್ವಾ? ಹೋಗಲಿ ಬಿಡಿ, ಬನ್ನಿ ಊಟಕ್ಕೆ.